ತುಂಬ ದಿನದಿಂದ ಅನ್ಕೋತಿದ್ದೆ ನಾನು ಡೆಲಿವರಿ ಪ್ಲ್ಯಾಟ್ಫಾರ್ಮ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಫೈನಲಿ ಫುಲ್ ರೆಡಿಯಾಗಿ ಮಾಸ್ಕ್ ಹಾಕ್ಕೊಂಡು ನಾನು ಹೊರಟೆ ಇನ್ಸ್ಟಾಮಾರ್ಟ್ ಕಡೆಗೆ. ಆರ್ಡರ್ ಡೆಲಿವರಿಗೆ ನಮ್ಮ ರೋಡ್ ಕಿಂಗ್ ಯೂಲು ಗಾಡಿನ 7 days ರೆಂಟೆಡ್ಗೆ ಬುಕ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಅಂದ್ಕೊಂಡಿರ್ತೀರ 25 kmph ಸ್ಲೋ ರನ್ ಆಗೋ ಯೂಲು ಗಾಡಿಯಲ್ಲಿ ಏನಕ್ಕೆ ಸ್ವಿಗ್ಗಿ ಮಾಡ್ತಾ ಇದೆಯಾ ಅಂತ. ಏನಿಲ್ಲ, ರೀಸೆಂಟಾಗಿ ಒಬ್ಬ ಡೆಲಿವರಿ ಬಾಯ್ನ ಮೀಟ್ ಮಾಡಿದ್ದೆ. ಡೆಲಿವರಿ ಆರ್ಡರ್ ಇತ್ತು. ಸೊ ಅವನ್ನ ಕೇಳಿದಾಗ ಅವನು ಹೇಳ್ದ 3,000 2,500 ಡೈಲಿ ಅರ್ನ್ ಮಾಡ್ತೀನಿ ಅಂತ. ಸೊ ಚೆಕ್ ಮಾಡೇ ಬಿಡೋಣ ಅಂತ ನಾನು ಯೂಲು ರೆಂಟ್ ತಗೊಂಡು ಯೂಲು ಗಾಡಿನಲ್ಲಿ ಹೊರಟೆ. ಇದು ಕೋರಮಂಗಲ ಸೋನಿ ಸಿಗ್ನಲ್ನಲ್ಲಿರುವ ಮೆಗಾಪಾಡ್. ಇಲ್ಲಿ ಡೈಲಿ 6,000 to 7,000 ಆರ್ಡರ್ಸ್ ರೀಚ್ ಆಗುತ್ತೆ. ಸೊ ಅದರಿಂದ ಇದನ್ನು ಮೆಗಾಪಾಡ್ ಅಂತ ಕರೀತಾರೆ. ಇದು 24/7 ಇದು ಓಪನಲ್ಲಿ ಇರುತ್ತೆ. ಅದೇ ರೀತಿ 7 to 11 ಶಿಫ್ಟನ್ನು ಬುಕ್ ಮಾಡಿಕೊಂಡೆ. ಬುಕ್ ಮಾಡಿ ಆನ್ಲೈನ್ ಬಂದಂಗೆ ಒಂದು ಆರ್ಡರ್ ಕೂಡ ಅಸೈನ್ ಆಯಿತು. ಅದನ್ನು ಆಕ್ಸೆಪ್ಟ್ ಮಾಡಿ ಆರ್ಡರನ್ನು ಪಿಕಪ್ ಮಾಡಿ ನಾನು ಹೊರಟೆ ಕಸ್ಟಮರ್ ಲೊಕೇಶನ್ಗೆ. ಸೊ ಗೈಸ್, ಇನ್ಸ್ಟಾಮಾರ್ಟ್ಗೆ ಯಾವ ರೀತಿ ಜಾಯಿನ್ ಆಗೋದು, ಅದೇ ರೀತಿ ಯೂಲು ಬೈಕನ್ನು ಯಾವ ರೀತಿ ರೆಂಟೆಡ್ಗೆ ಪರ್ಚೇಸ್ ಮಾಡೋದು, ಆರ್ಡರ್ ಯಾವ ರೀತಿ ಅಸೈನ್ ಆಗುತ್ತೆ, ಮತ್ತು ಸ್ವಿಗ್ಗಿ ಇನ್ಶೂರೆನ್ಸ್ ಬಗ್ಗೆ ಡೀಟೇಲ್ಡಾಗಿ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಫೈನಲಿ ನಾನು ರೀಚ್ ಆದೆ ಕಸ್ಟಮರ್ ಲೊಕೇಶನ್. ಸ್ಟೆಪ್ ಹತ್ತಿ ಲಿಫ್ಟ್ ಹತ್ತಿ ಫಸ್ಟ್ ಆರ್ಡರ್ ಡೆಲಿವರಿ ಅಂತೂ ಮಾಡೇ ಬಿಟ್ಟೆ. ಸಿಕ್ಕೇ ಬಿಡ್ತು ಕ್ಯಾಶ್ ಆನ್ ಡೆಲಿವರಿ ಅಮೌಂಟ್. ಅದೇ ಖುಷಿಯಲ್ಲಿ ಲಿಫ್ಟ್ ಹತ್ತಿ ರಿಟರ್ನ್ ಹೊರಟೆ ಸ್ಟೋರ್ ಕಡೆಗೆ. ಓಕೆ ಗಾಯ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ಅರ್ನ್ ಮಾಡಿದೆ, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ತಿಳಿಸ್ಕೊಡ್ತೀನಿ. ಅದೇ ರೀತಿ ಯಾವ ರೀತಿ ಜಾಯಿನ್ ಆಗೋದು ಮತ್ತು ಯಾವ ರೀತಿ ಯೂಲು ರೆಂಟೆಡ್ ಬೈಕನ್ನು ಪರ್ಚೇಸ್ ಮಾಡೋದು ಅದ್ರ ಬಗ್ಗೆನೂ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.